ಹನುಮ ಧ್ವಜ ತೆರವು ಕಿಚ್ಚಿಗೆ ಮಂಡ್ಯ ಸ್ತಬ್ಧವಾಗಿದೆ. ಕೆರೆಗೋಡು ಗ್ರಾಮದಲ್ಲಿ ಹನುಮ ಧ್ವಜ ಕೆಳಗಿಳಿಸಿದ್ದಕ್ಕೆ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ನಿಗಿ ಕೆಂಡವಾಗಿದ್ದಾರೆ. ಇನ್ನು ಪೊಲೀಸರ ವಿರುದ್ಧವೂ ರಣಾಕ್ರೋಶ ವ್ಯಕ್ತವಾಗಿದೆ. ಇಡೀ ಊರು ಬೂದಿ ಮುಚ್ಚಿದ ಕೆಂಡದಂತಿದೆ. ಕಾಕಿ ಹದ್ದಿನ ಕಣ್ಣಿಟ್ಟಿದೆ. ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಮಂಡ್ಯದ ಕೆರಗೋಡಲ್ಲಿ ಹನುಮ ಧ್ವಜ ದಂಗಲ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹನುಮ ಧ್ವಜ ತೆರವಿಗೆ ಸಿಡಿದ ಗ್ರಾಮಸ್ಥರು. ಪೊಲೀಸರು ಗ್ರಾಮಸ್ಥರ ನಡುವೆ ತಳ್ಳಾಟ, ನೂಕಾಟ. ಪ್ರತಿಭಟನಾಕಾರರನ್ನ ಚದುರಿಸಲು ಲಾಠಿ ಚಾರ್ಜ್. ಪೊಲೀಸರ ಲಾಠಿ ಏಟಿಗೂ ಜಗ್ಗದ ಗ್ರಾಮಸ್ಥರು. ಕುತ್ತಿಗೆಗೆ ಚಾಕು ಹಿಡಿದು ಕಾರ್ಯಕರ್ತರ ಆಕ್ರೋಶ. ಮಂಡ್ಯದ ಕೆರಗೋಡಲ್ಲಿ ರಾತ್ರೋರಾತ್ರಿ ಹನುಮ ಧ್ವಜ ತೆರವಿಗೆ ಅಧಿಕಾರಿಗಳು ಎಂಟ್ರಿ ಆಗಿದ್ರು. ಈ ವೇಳೆ ಸಿಡಿದೆದ್ದ ಗ್ರಾಮಸ್ಥರು ಹನುಮ ಧ್ವಜ ತೆರವು ಮಾಡದಂತೆ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ರು. ಅಧಿಕಾರಿಗಳ ವಿರುದ್ಧ ಮಹಿಳೆಯರು, ಯುವಕರು ಆಕ್ರೋಶ ವ್ಯಕ್ತಪಡಿಸಿದರು. ಧ್ವಜ ಕಂಬದ ಮುಂದೆ ಶ್ರೀರಾಮನ ಭಾವಚಿತ್ರ ಹಿಡಿದು ಪ್ರತಿಭಟನೆ ನಡೆಸಿದರು. ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತಿದ್ದಂತೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದರು. ಮಂಡ್ಯ ಯಡಿಯೂರು ರಾಜ್ಯ ಹೆದ್ದಾರಿ ತಡೆದ ಪ್ರತಿಭಟನಾಕಾರರು ಶಾಸಕ ಗಣಿಗ ರವಿ ಫ್ಲೆಕ್ಸ್ಗೆ ಚಪ್ಪಲಿಯಿಂದ ಥಳಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಮಹಿಳೆಯರು ರಸ್ತೆಯಲ್ಲಿ ಅಡುಗೆ ತಯಾರಿಸಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಪೊಲೀಸರ ವಿರುದ್ಧ ಗ್ರಾಮಸ್ಥರು ಮಣ್ಣು ತೂರಿ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಕೆರಗೋಡು ಬಂದ್ಗೆ ಕರೆ ನೀಡಲಾಗಿತ್ತು. ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟು ಮುಚ್ಚಿದ್ವು. ಹಿಂದೂಪರ ಕಾರ್ಯಕರ್ತರು ಗ್ರಾಮಸ್ಥರು ಸಭೆ ನಡೆಸಿ ಪ್ರತಿ ಮನೆ ಮೇಲೂ ಹನುಮ ಧ್ವಜ ಆರಿಸಲು ನಿರ್ಧಾರ ಮಾಡಿದ್ರು. ಧ್ವಜ ತೆರವುಗೊಳಿಸಿದ ಜಾಗದಲ್ಲೇ ಪುನಃ ಪ್ರತಿಭಟನೆಗೆ ಮುಂದಾದರು. ಮಹಿಳೆಯರು ಕಂಬವನ್ನ ಏರಿ ಶ್ರೀರಾಮನ ಫೋಟೋ ಧ್ವಜ ಕಟ್ಟಿದ್ರು. ಉದ್ರಿಕ್ತರನ್ನ ನಿಯಂತ್ರಣಕ್ಕೆ ಪೊಲೀಸರು ಹರಸಾಹಸಪಟ್ಟರು. ಗ್ರಾಮಸ್ಥರ ವಿರೋಧದ ನಡುವೆಯೂ ವಿವಾದಿತ ಕಂಬದಲ್ಲಿ ರಾಷ್ಟ್ರ ಧ್ವಜಾರೋಹಣ ಮಾಡಲಾಯಿತು. ಘಟನೆಯ ಸಂಬಂಧ ಮಂಡ್ಯ ಎಸ್ಪಿ ಉಸ್ತುವಾರಿ ಸಚಿವರನ್ನ ಭೇಟಿಯಾಗಿ ಮಾಹಿತಿ ನೀಡಿದ್ರು. ಕಾರಿನಲ್ಲೇ ಕುಳಿತು ಚಲುವರಾಯಸ್ವಾಮಿ ಮಾಹಿತಿ ಪಡೆದರು. ಸ್ಥಳೀಯ ಶಾಸಕರು ಸಹ ಯಾವ ಕಾರಣಕ್ಕೂ ಇದರ ವಿರುದ್ಧ ಇಲ್ಲ. ಇದು ಡೆಮಾಕ್ರಸಿ ಸಂವಿಧಾನದ ವಿರುದ್ಧವಾದಂಥ ತೀರ್ಮಾನ ಆಗಿರೋದ್ರಿಂದ ಅದನ್ನು ಮಾಡಲಿಕ್ಕೆ ಹೋದರೆ ಒಂದು ಕಡೆ ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಈಗ ಇವರು ಒಳ್ಳೆಯ ಉದ್ದೇಶದಿಂದ ಮಾಡಿದ್ದಾರೆ ಅಲ್ಲಿ ಯುವಕರು. ಬೇರೆಯವರು ಬೇರೆ ದುರುದ್ದೇಶದಿಂದ ನಾಳೆ ಬೆಳಗ್ಗೆ ತಹಸೀಲ್ದಾರ್ ಆಫೀಸ್ ಮುಂದೆ ಮಾಡ್ತೀನಿ ಅಂತಾರೆ, DC ಆಫೀಸ್ ಮುಂದೆ ಮಾಡ್ತೀನಿ ಅಂತಾರೆ. ಅವರು ಕೊಟ್ಟಿಲ್ವಾ ನಮಗೆ ಕೊಡಿ ಅಂತಾರೆ. ಇವೆಲ್ಲ ಬರುತ್ತೆ. ನಮ್ಮ ಹುಡುಗರು ಅರ್ಥ ಮಾಡ್ಕೊಳ್ಳಿ, ಒಳ್ಳೆ ಹುಡುಗರಿದ್ದಾರೆ. ಅವ್ರ ಉದ್ದೇಶ ಕೆಟ್ಟದು ಅಂತ ಹೇಳಲ್ಲ ನಾನು. ಪರಿಸ್ಥಿತಿ ಇದಾಗಿದೆ.